ಹಾಕ್ಬಾರ್ದು ಹಾಲು ಕುಡಿದ್ಬಿಟ್ಟಾ ಗುಡ್ ಗುಡ್ ಲವ್ ಯು ಅಬ್ಬು 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 ಅಯ್ಯೋ ಅಲ್ಲೋಡ ಕ್ಯಾಮ್ರಾ ಆಡ್ ಮಾಡಿದ್ದೀನಿ ಎಲ್ಲ ರೆಕಾರ್ಡ್ ಆಗೋಯ್ತು ಓಕೆ ಕಾಫಿ ಇದೆ ಚೆಲ್ಲುತ್ತೆ ಬರ್ಬೇಡ ಈ ಕಡೆ ಓಕೆ ಹಲೋ ಫ್ರೆಂಡ್ಸ್ ಒಂದು ನಿಮಿಷ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜೆ ಸೌಂದರ್ಯ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಈವ್ನಿಂಗ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಫ್ರೈಡೆ 13ನೇ ತಾರೀಕು ಇವತ್ತು ಬೆಳಗ್ಗೆ ನಾನು ಸೈಟ್ಗೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋವಾಗ ಯದುವೀರ್ನ ಪಿಕ್ ಮಾಡ್ಕೊಂಡು ಬಂದೆ ಅಷ್ಟೊತ್ತಲ್ಲೇ ಸ್ಯಾರೀಸ್ ಆರ್ಡರ್ ಮಾಡಿರೋದೆಲ್ಲ ಬಂದಿದ್ದಾವೆ ಸೊ ಅದನ್ನೆಲ್ಲ ಇವಾಗ ಡಿಸ್ಪ್ಯಾಚ್ ಮಾಡಬೇಕು ನಾನು ತುಂಬ ಎಕ್ಸೈಟೆಡ್ ಬಿಕಾಸ್ ಪ್ರೀಮಿಯಂ ಲಿಟ್ರಲಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ಸ್ನ ತರಿಸಿದ್ದೀನಿ ಆ್ಯಂಡ್ ಇನ್ನೊಂದು ಅರ್ಧ ಗಂಟೆಯಲ್ಲಿ ಪ್ಯೂರ್ ಮೈಸೂರು ಸಿಲ್ಕ್ ಕೂಡ ಬರ್ತಾ ಇದೆ ಸೊ ಇನ್ಮೇಲೆ ನೀವು ನಮ್ಮ ಚಾನಲಲ್ಲಿ ಮೈಸೂರು ಕ್ರೇಪು ನೋಡ್ಬೋದು ಸೆಮಿ ಮೈಸೂರು ಕ್ರೇಪು ನೋಡ್ಬೋದು ಎಲ್ಲ ರೀತಿ ಎಲ್ಲ ಜನಾಂಗದವರು ಒಂದು ಪೋರಿಂದ ಹಿಡಿದು ಮಿಡಲ್ ಕ್ಲಾಸ್ ಅಪ್ಪರ್ ಮಿಡಲ್ ಕ್ಲಾಸ್ ಹೈಯರ್ ಕ್ಲಾಸ್ ಎಲ್ಲರೂ ಕೂಡ ನಮ್ಮ ಒಂದು ವೃದ್ಧಿ ಸಿಲ್ಕ್ಸಲ್ಲಿ ಸ್ಯಾರೀಸ್ನ ಪರ್ಚೇಸ್ ಮಾಡ್ಬೋದು ಹಾಗಾಗಿ ಇವಾಗ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಕಡೆಯಿಂದ ಬಂದಿದೆ ಸೊ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ರೇಟ್ಸ್ ಅಂತೂ ಯಾರು ಮಾರ್ಕೆಟಲ್ಲಿ ಈ ಪ್ರೈಸ್ಗೆ ಕೊಡೋಕ್ಕೆ ಚಾನ್ಸೇ ಇಲ್ಲ ಯಾರಾದರೂ ಕೊಟ್ಟಿದ್ದಾರೆ ಅಂತ ನೀವು ತೋರಿಸ್ಬಿಡಿ ನಾನು ಫ್ರೀಯಾಗಿ ಸ್ಯಾರಿ ಕೊಟ್ಬಿಡ್ತೀನಿ ನಿಮಗೆ ಓಕೆನಾ ಸೊ ಮೊದಲೇ ಬಾರಿಗೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇವತ್ತು ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ನಾನು ತುಂಬ ಟಯರ್ಡ್ ಆಗಿಬಿಟ್ಟಿದ್ದೆ ಇವಾಗ ತಾನೇ ಮನೆಗೆ ಬಂದು ಫೇಸ್ ವಾಶ್ ಮಾಡಿಕೊಂಡು ಕಾಫಿಗೆ ಇಟ್ಟಿದ್ದೀನಿ ಕಾಫಿ ಕುಡಿಬೇಕು ಬೆಳಗ್ಗೆ ಸೈಟ್ಗೆ ಹೋಗಿದ್ದೆ ಸರ್ಜಾಪುರಕ್ಕೆ ಸೊ ಒಂದು ನಿಮಿಷ ಮ್ಯೂಟ್ ಮಾಡ್ತೀನಿ ಇವತ್ತು ಬೆಳಗ್ಗೆ ನಾನು ಸೈಟ್ಗೆ ಹೋಗಿದ್ದೆ ಸರ್ಜಾಪುರಕ್ಕೆ ಸೊ ಬೆಳಗ್ಗೆ ಸೈಟ್ಗೆ ಹೋಗಿದ್ದೆ ಸರ್ಜಾಪುರಕ್ಕೆ ನಾಳೆ ರೂಫ್ ಕಾಂಕ್ರೀಟ್ ಇದೆ ಹಾಗಾಗಿ ಇವತ್ತೆಲ್ಲ ಚೆಕಿಂಗ್ಸ್ ಆಗಬೇಕಾಗಿತ್ತು ಎಲ್ಲ ಸಪೋರ್ಟ್ಸ್ ಎಲ್ಲ ಚೆಕ್ ಮಾಡಬೇಕಾಗಿತ್ತು ಯಾಕಂದರೆ ಫಸ್ಟ್ ಫ್ಲೋರ್ದು ರೂಫ್ ಹೈಟ್ 13 ಫೀಟ್ ಇದೆ ಪ್ರತಿಯೊಂದು ಕೆಲಸ ಇತ್ತು ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ಬರೋ ದಾರಿಯಲ್ಲಿ ನಮ್ಮ ಅತ್ತೆಗೆ ಇವತ್ತು ಓಟಿ ಇದೆ ಅದಕ್ಕೆ ಅವ್ರು ಬರೋದು ಲೇಟ್ ಆಗುತ್ತೆ ಅಂದರು ಹಂಗೆ ಹೋಗಿ ಇದನ್ನ ಪಿಕ್ ಮಾಡ್ಕೊಂಡು ಮನೆಗೆ ಬಂದೆ ಅಷ್ಟೊತ್ತಲ್ಲೇ ಪಾರ್ಸಲ್ ಕೂಡ ಬಂತು ಸೊ ಇವಾಗ ಫಸ್ಟು ನಾನು ಸೆಮಿ ಸಿಲ್ಕ್ ವೀಡಿಯೋಸ್ ಮಾಡಲಾ ಕ್ರೇಪ್ ವೀಡಿಯೋಸ್ ಮಾಡಲಾ ನನಗೆ ಗೊತ್ತಿಲ್ಲ ಯಾವ್ದು ಮಾಡ್ತೀನಿ ಅಂತ ಯಾರು ನೋಡ್ತಾ ಇರಿ ವೆಯ್ಟ್ ಮಾಡ್ತಾ ಇರಿ ಇನ್ನು ಯಾರು ಹೋಗಿ ವೃದ್ಧಿ ಸಿಲ್ಕ್ಸ್ಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಹೋಗಿ ಫಾಲೋ ಮಾಡಿ ಬೇಬಿ ನೋಡಿ ಇವತ್ತು ಎಷ್ಟು ಚೆನ್ನಾಗಿ ಫುಲ್ ಹ್ಯಾಂಡ್ಸಮ್ ಥರ ರೆಡಿಯಾಗಿ ಹೋಗಿದ್ದೆ ಅವ್ರ ಪಪ್ಪ ರೆಡಿ ಮಾಡಿದ್ರು ಇವತ್ತು ಮಾರ್ನಿಂಗ್ ಅಲ್ಲ ಯಾರು ರೆಡಿ ಮಾಡಿದ್ ನಿಂಗೆ ನಾಚ್ಕೊಂತವನೆ ಮಗು ತುಂಬ ಅಯ್ಯೋ ದೃಷ್ಟಿ ತೆಗಿತಾವನಮ್ಮ ನನ್ನ ಮಗ ನನಗೆ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಕಾಫಿ ಕುಡಿದ್ಬಿಟ್ಟು ಆ ಸ್ಯಾರೀಸ್ ಯಾವ್ದಾವ್ದು ಬಂದಿದೆ ಏನೇನು ನಾನು ಆರ್ಡರ್ ಮಾಡಿರೋದೆಲ್ಲ ಕರೆಕ್ಟಾಗಿ ಬಂದಿದೆ ಎಲ್ಲ ಚೆಕ್ ಮಾಡಿಕೊಂಡು ಅದಕ್ಕೆ ಪ್ರೈಸಿಂಗ್ಸ್ ಫಿಕ್ಸ್ ಮಾಡಬೇಕು ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ನನಗೇನು ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಬಂದಿದೆ ಅದ್ರ ಮೇಲೆ ಒಂದು 100 ರೂಪೀಸ್ ಶಿಪ್ಪಿಂಗ್ ಇಟ್ಕೊಂಡು ಕೊಟ್ಬಿಡ್ತಾ ಇದ್ದೀನಿ ಇದು ಆಷಾಢ ಲಾಂಚ್ ಅಂದ್ಕೊಳ್ಳಿ ಜೊತೆಗೆ ವೃದ್ಧಿ ಸಿಲ್ಕ್ಸ್ ಲಾಂಚ್ ಆಗಿರೋದಕ್ಕೆ ನಾನು ಫ್ರೀಯಾಗಿ ಅಂದರೆ ವೃದ್ಧಿ ಸಿಲ್ಕ್ ಲಾಂಚ್ ಮಾಡಿರೋದಕ್ಕೆ ಈ ಮಂತ್ ಪೂರ್ತಿ ನಿಮಗೆ ಈ ಸ್ಟಾಕು ಈ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ ನೆಕ್ಸ್ಟ್ ಮಂತಿಂದ ಈ ಪ್ರೈಸ್ ಕೊಡೋದಿಲ್ಲ ಇನ್ನೊಂದು 200-300 ನಾನು ಮಾರ್ಜಿನ್ ಇಟ್ಕೊಂಡು ಕೊಡ್ತೀನಿ ನಿಮಗೆ ಅಷ್ಟೇ ಫ್ರೆಂಡ್ಸ್ ಬಟ್ ಏನೇ ಆದರೂ ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್ ನಿನ್ನೆ ಮೊನ್ನೆ ಡಿಸ್ಪ್ಯಾಚ್ ಆಲ್ರೆಡಿ ಆಗಿದ್ದೆಲ್ಲ ಅವ್ರಿಗೆ ರೀಚ್ ಕೂಡ ಆಗಿಬಿಟ್ಟಿದೆ ಅವ್ರ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಹಾಕ್ತಿರ್ತೀನಿ ನಂಗೆ ತುಂಬ ಖುಷಿ ಆಯಿತು ಅವ್ರ ರಿವ್ಯೂಸು ಯಾರೆಲ್ಲ ರಿವ್ಯೂಸ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನನ್ನ ಟ್ರಸ್ಟ್ ಮಾಡಿ ಸ್ಯಾರಿನ ಬೈ ಮಾಡಿದ್ದಕ್ಕೆ ಆ್ಯಂಡ್ ಕ್ವಾಲಿಟಿ ಇದ್ದೇ ಇರುತ್ತೆ ನಿಮಗೆ ಕಾಸಿಗೆ ತಕ್ಕಂತೆ ಕಜ್ಜಾಯ ಕಾಸಿಗೆ ತಕ್ಕಂತೆ ಕ್ವಾಲಿಟಿ ಇದ್ದೇ ಇರುತ್ತೆ ಫ್ರೆಂಡ್ಸ್ ಇನ್ನೇನು ಹೇಳಬೇಕು ಅಂದ್ಕೊಂಡಿಲ್ಲ ಆ್ಯಂಡ್ ಬನ್ನಿ ಇವಾಗ ನಿಮಗೆ ಸ್ಟಾಕ್ ತೋರಿಸ್ತೀನಿ ಇಲ್ಲಿರೋದು ಇಲ್ಲಿ ಇದು ಇರೋ ನಿಮಿಷ ಟಂಟಡಾನ್ ಅಲ್ಲಿ ಬಂದಿದೆ ನೋಡಿ 3 ಬ್ಯಾಗ್ ಇದೆ ಎಲ್ಲಿ ಇನ್ನೊಂದು ಇಲ್ಲಿದೆ ಸಾರಿ 2 ಬ್ಯಾಗು ಅಲ್ಲಿದೆ ನೋಡಿ ಟೋಟಲ್ಲು ಮೈಸೂರು ಕ್ರೇಪೇ ನಾನು 1 ಲಕ್ಷ ಸ್ಟಾಕ್ ಹಾಕ್ಸಿದ್ದೀನಿ ಇವಾಗ 1 ಲಕ್ಷಕ್ಕೆ ಸ್ಟಾಕ್ ಹಾಕ್ಸಿದ್ದೀನಿ ಇದೆಲ್ಲ ಸೆಮಿ ಮೈಸೂರು ಕ್ರೇಪು ಸೊ ನೆಕ್ಸ್ಟು ಮೈಸೂರು ಸಿಲ್ಕ್ ಬರುತ್ತೆ ಅದು ಬಂದಾಗೂ ಕೂಡ ವಿಡಿಯೋ ನಾನು ಶೂಟ್ ಮಾಡ್ತೀನಿ ನೋಡಿ ಸ್ಯಾರೀಸ್ ಎಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ದೀನಿ ಇದನ್ನು ಇವಾಗ ಏನು ಅನ್ಬಾಕ್ಸಿಂಗ್ ಕೂಡ ಮಾಡೋಣ ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಎಲ್ಲ ತೆಗೆದಿಡ್ತಾ ಇದ್ದೆ ಅಷ್ಟೊತ್ತಿಗೆ ಅತ್ತೆ ಮತ್ತು ರೂಪೇಶ್ ಬಂದರು ರೂಪೇಶ್ ಆಫೀಸಿಂದ ಬರೋವಾಗ ಹಂಗೆ ಅತ್ತೆ ಆಫೀಸ್ ಹತ್ರ ಹೋಗಿ ಅವ್ರನ್ನ ಪಿಕ್ ಮಾಡ್ಕೊಂಡು ಇಬ್ಬರು ಬಂದರು ಆ್ಯಂಡ್ ಬನ್ನಿ ಇನ್ನು ಸ್ವಲ್ಪ ರಾ ವೀಡಿಯೋಸ್ ಇಡ್ತೀನಿ ನೋಡಿ ಎಂಜಾಯ್ ಮಾಡಿ ವಾಟರ್ ಬಿಸಿ ಬಿಸಿ ಬೇಕು
ಹೌದು. ಆ ಕಡೆ ಹೋಗಿ ನಾನು ವಿಡಿಯೋ ಮಾಡ್ತೇನೆ. ಹೌದು ಸರ್, ನೀವೇನೋ ಸೆಟ್ಟಿಂಗ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀರಾ. ఇది కలర్ದು ఇది బాగుందా అది బాగుందా చూడತ್ತೆ ఎట్లా కలర్స్ వచ్చింది. ఎదువీరెಲ್ಲ ಸ್ಯಾರಿ ತೆಗಿಬಾರ್ದು ಕೊಡು ಬ್ರೋ. బ్లూ అట్లా దుంకదంట ఆల్రెడీ. ಪ್ಲೇನು ಇದು ಇದಾ ಏನೋ ಒಂದೇ ಕಾಂಟ್ರಾಸ್ಟ್ ರೂಪಿ ಮಾಮ ಎಲ್ಲ ಖಾಲಿ ಹೋಗಲಿ. ಪಲ್ಲು ಇದೆ ಅಲ್ಲ, ಇದೆ ಅದು ಕಲರ್ಸ್ ಇಲ್ಲ, ಕಲರ್ ಇದೆ, ಬ್ಲೌಸ್ ಸಪ್ರೇಟ್ ಕಮ್ಮಿ ಇದೆ, ಅದು ಸೇಮ್ ಕಲರ್ ಇದೆ. So he leads ಮಾಡಿಬಿಟ್ಟು they will get the things done from new employees. That is how you have to plan whatever you do. ನೀವು ಹೊಸಬರನ್ನ ತಂದು ಹೌದು ಮತ್ತೆ end of the day ಏನಾಗುತ್ತೆ, ಕ್ರೆಡಿಬಿಲಿಟಿ ಇಶ್ಯೂ ಬರುತ್ತೆ, ಸಸ್ಟೈನಬಿಲಿಟಿ ಇಶ್ಯೂ ಬರುತ್ತೆ. ಅದೆಲ್ಲ ಮಾತಾಡಬೇಕು. ನೀವು ಆಮೇಲೆ ಮಾತಾಡಲಿಕ್ಕೂ ಮಾಡೋದು ಕೆಲಸದಲ್ಲೂ ಯಾವಾಗಲೂ ಅಷ್ಟೇ. ಇದೆಲ್ಲ ಯಾರಾದರೂ sir, that is the problem alva. ಇವಾಗ ನೋಡಿ, ಇವಾಗ ನಿಮ್ಮ ಜೊತೆ ಬಾಸ್ you start working on building a team, train them, I mean you build your own team, let us give futuristic, we'll plan ಏನ ಕಾಳ ಏನ್ ಕಾಳು
ನಿನ್ ಕಾಲ ಕಾನ ಇವಾಗ ಯಾರು ಕೊಡ್ತಾರೆ ಕಾಲು ಹೋಗ್ಬಿಟ್ಟಿದ್ದಾರೆ ಅಂಕಲ್ ಮನೆಗೆ ಹಾಲೆಲ್ಲ ತರಬಾರ್ದು ಹೋಗ್ಕಂತ ಚಿಕನ್ದು ಫ್ರೆಂಡ್ಸ್ ಈಗ ಟೈಮ್ ಬಂದು ನೋಡಿ 11 ಕಾಲ ಆಗ್ತದೆ. ಇವಾಗ ಊಟ ಮಾಡ್ತಾಯಿದ್ದೀನಿ. ಇಷ್ಟೊತ್ತು ಎಲ್ಲ ಅಲ್ಲೋಗಿ ಸೆಟಲ್ ಮಾಡಿ ಇಟ್ಟಿದ್ದೀನಿ, ಅಂದರೆ ಎಲ್ಲ ಕ್ಲೀನಾಗಿ ಜೋಡಿಸಿ ಎಲ್ಲ ರೆಡಿಯಾಗಿದೆ. ಸೊ ಇದು ವೀಡಿಯೋಸ್ ಮಾಡಬೇಕು ನಾಳೆ, ಮೇ ಬಿ ನಾಳೆ ಸಾಯಂಕಾಲ ವೀಡಿಯೋಸ್ ಎಲ್ಲ ಮಾಡ್ತೀನಿ. ಊಟ ಮಾಡೋಣ ಬನ್ನಿ. ಇಷ್ಟೆಲ್ಲ ನಾಳೆ ಡಿಸ್ಪ್ಯಾಚ್ ಹೋಗಬೇಕು, ಇನ್ನೂ ಪ್ಯಾಕ್ ಮಾಡೋದಿದೆ. ಊಟ ಮಾಡಿಬಿಟ್ಟು ಆಮೇಲೆ ಪ್ಯಾಕ್ ಮಾಡೋಣ ಅಂತ ಎಲ್ಲ ಬರ್ದು ಕೂತ್ಕೊಂಡೆ. ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಾಯಿದೆ. ಜಲ್ದಿ ತಿಂದ್ಬಿಟ್ಟು ತಾಚಿ ಮಾಡಬೇಕು. ನಾಳೆ ಬೆಳಗ್ಗೆ ತಮಿಳ್ನಾಡಿಗೆ ಹೋಗಬೇಕು. ಆ್ಯಕ್ಚುಯಲ್ ಪ್ಲ್ಯಾನ್ ಪ್ರಕಾರ ಬೆಳಗ್ಗೆ ಕಾಂಕ್ರೀಟಿಂಗ್ ಇತ್ತು, ನಾನು ಅಲ್ಲಿ ಹೋಗಬೇಕಿತ್ತು. ಬಟ್ ಸ್ವಲ್ಪ ಸಪ್ಲೈ ಇಶ್ಯೂಯಿಂದ ನಮಗೆ ಕಾಂಕ್ರೀಟ್ ಮಂಡೆಗೆ ಪೋಸ್ಟ್ಪೋನ್ ಆಯಿತು. ಹಾಗಾಗಿ ಸ್ಯಾಟರ್ಡೇ ಫ್ರೀ ಇದ್ವಿ. ಸ್ವಲ್ಪ ತಮಿಳ್ನಾಡಲ್ಲಿ ಕೆಲಸ ಇತ್ತು. ರೂಪೇಶ್ ರೆಡಿ ಆಗಿಬಿಡು, ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಲೇಟ್ ನೈಟ್ ನಾನು ಊಟ ಮಾಡೋವಾಗ ಹೇಳಿದ್ರು. ಸರಿ ಓಕೆ ಆಯಿತು ಅಂದ್ಬಿಟ್ಟು ಅಲ್ಲಿಗೆ ಹೋಗಬೇಕು. ಇವಾಗ ಬೇಗ ಊಟ ಮಾಡಿ ಮಲ್ಕೊಳ್ಳೋಣ. ಯಾಕೆ ತಮಿಳ್ನಾಡಿಗೆ ಹೋಗ್ತಾ ಇದ್ದೀವಿ, ಏನು ಎತ್ತ ಕತೆ ಅಂತ ಮುಂದೆ ಬರೋವಂಥ ವೀಡಿಯೋಲಿ ತಿಳಿಸ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬೆಳಗ್ಗೆ 5 ಗಂಟೆಗೇ ಬಿಡಬೇಕು ಅಂತ ರೂಪೇಶ್ ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ ಬೇಗ ಮಲ್ಗೋಣ ಅಂತ ವೀಡಿಯೋಸ್ ಮಾಡೋಣ ಅಂದ್ಕೊಂಡೆ, ಮಾಡೋಕ್ಕಾಗಿಲ್ಲ.